ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ, ಎಲ್ಲೋ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳಿಕೆ ಅಂತಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ, ನನ್ನಿಂದ ಇವತ್ತು ಮೋದಿ ಅವರು ಸುಮ್ಮನೆ ಕೂತಿದ್ದಾರೆ, ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ, ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ವಿಚಾರ ಇರಬಹುದು ಅಥವಾ ವ್ಯಾಪಾರದ ವಿಚಾರ ಇರಬಹುದು, ಅವರ ಆರ್ಥಿಕತೆಯ ಸಶಕ್ತ ಬಗ್ಗೆ ಇರಬಹುದು, ಅದನ್ನ ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನಿದ್ದೀರಾ? ಮಿಕ್ಕಿದಕ್ಕೆಲ್ಲಾನು ಘಂಟಾಘೋಷವಾಗಿ ಮಾತನಾಡೋರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ, ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದರು ಉತ್ತರ ಕೇಳ್ತಾ ಇದ್ದಾರೆ. ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ರು ನಿಮ್ಮ ಕಾರ್ಯಾಚರಣೆಗೆ, ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದ್ದಾರೆ. ನಮ್ಮ ವಿದೇಶಾಂಗದ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀವು ಅಡ ಇಟ್ಟಿದ್ದೀರಾ, ನಿಮ್ಮ ಸ್ನೇಹಿತರಿಗೆ ಅಡ ಇಟ್ಟಿದ್ದೀರಾ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ವಿಚಾರ, ಭಾರತದ ವಿದೇಶಾಂಗ ನೀತಿಗಳು ಇವತ್ತು ನಾವು ಬೇರೆಯವರಿಂದ ಕಲಿಬೇಕಾಗಿದ್ಯಾ? ಬೈಲ್ಯಾಟ್ರಲ್ ಇಶ್ಯೂಗಳನ್ನ ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಇದೆಯಾ ಇಲ್ವಾ ನೀವೇ ಹೇಳಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಅದಕ್ಕೆ ತಾವು ಬರೋದಿಲ್ಲ. ಪಾರ್ಲಿಮೆಂಟ್ ಅನ್ನ ನೀವು ಕರಿಬೇಕು ಅಂದ್ರೆ ಅದನ್ನು ಕರಿತಾ ಇಲ್ಲ. ಒಂದ್ ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ 2 ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಭಾರತ ದೇಶ ಮೇಲೆಗೆ ನಾವು ಜಯಶೀಲರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಬೀನ್ ವಿಕ್ಟೋರಿಯಸ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ನಲ್ಲಿ. ಅದ್ರ ಬಗ್ಗೆ ತಾವು ಏನು ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಧಿಕಾರಿಗಳ ಮುಖಾಂತರ ಅಲ್ಲ, ಪಾರ್ಲಿಮೆಂಟ್ ನಲ್ಲಿ ತಾವು ಸ್ಟೇಟ್ಮೆಂಟ್ ಮಾಡಿ. ಇನ್ನೂ ಕೂಡ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ರಾಷ್ಟ್ರದ ಜನರ ಹಿತಾಸಕ್ತಿಗೋಸ್ಕರ ಇದೆ. ನಮ್ಮ ಸೈನಿಕರ ಪರವಾಗಿದ್ದೇವೆ ನಾವು. ಇವತ್ತು ಇಡೀ ರಾಷ್ಟ್ರ ಮತ್ತೆ ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ. ದಯವಿಟ್ಟು ನಮ್ಮ ರಾಷ್ಟ್ರದ ಘನತೆ, ಗೌರವ ಯಾವುದೋ ಬೇರೆ ದೇಶದ ರಾಷ್ಟ್ರಪತಿ ಹತ್ರ ನಿಮ್ಮ ಸ್ನೇಹಿತರು ಇರ್ಬೋದು, ಆದರೆ ನಮ್ಮ ದೇಶದ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರೋರು ನೀವು. ನಾವು ಕೇಳಬೇಕಾಗಿರೋದು ನೀವು ನಮ್ಮ ನಾಯಕರು ಇದ್ದೀರಾ, ನೀವು ನಮ್ಮ ಪ್ರಧಾನಮಂತ್ರಿ ಇದ್ದೀರಾ. ನಿಮ್ಮಿಂದ ಉತ್ತರಗಳನ್ನ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಪಾರ್ಲಿಮೆಂಟ್ ಅನ್ನ ಕರೀರಿ, ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೀರಿ, ಮತ್ತೆ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸ್ವಾಮಿ. ಮನ್ ಕಿ ಬಾತ್ ಸಾಕು. 10 ವರ್ಷ ಅದೇ ಕೇಳಿ 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 ಜನರ ಕಿವಿ ಕಿತ್ತೋಗ್ಬಿಟ್ಟಿದೆ. ನಿಮಗೆ ಯಾವುದೋ ನವೋದ್ಯಮಿಗಳ ಜೊತೆ ಪಾಡ್ಕಾಸ್ಟ್ ಮಾಡೋಕ್ಕೆ ಟೈಮ್ ಇದೆ, ವಿದೇಶಿ ಯಾರು ರಿಸರ್ಚ್ ಸ್ಕಾಲರ್ಸ್ ಹತ್ರ ಪಾಡ್ಕಾಸ್ಟ್ ಮಾಡೋಕ್ಕೆ ಅರ್ಧ ದಿನ ಟೈಮ್ ಇದೆ. ನಮ್ಮ ರಾಷ್ಟ್ರದ ಏನು ಜರ್ನಲಿಸ್ಟ್ ಇದ್ದಾರೆ, ಮಾಧ್ಯಮದ ಸ್ನೇಹಿತರಿದ್ದಾರೆ, ಅವ್ರ ಹತ್ರ ಮಾತಾಡೋಕ್ಕೇನು? ನಿಮ್ಮ ಮಾಧ್ಯಮದ ಸ್ನೇಹಿತರ ಹತ್ರ ದಿನ ಮಾತಾಡ್ತೀರಾ ಬಿಡಿ, ಟಿವಿನಲ್ಲಿ ಏನು ಹಾಕಬೇಕು ಏನು ಹಾಕಬಾರ್ದು ಅಂತ. ಒಂದು ಜನರಲ್ ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಎಲ್ಲರೂ ಇರಲಿ, ಅದರಲ್ಲಿ ನಿಮ್ಮ ಸ್ನೇಹಿತರು ಇರಲಿ, ಮತ್ತೆ ಬೇರೆ ಮೀಡಿಯಾ ಹೌಸಸ್ ಕರೀರಿ, ನ್ಯೂಟ್ರಲ್ ಮೀಡಿಯಾ ಹೌಸಸ್ ಯಾರಿದ್ದಾರೆ ಕರೀರಿ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿ, ಅವ್ರ ಜೊತೆ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ. ನೀವು ಇನ್ನೊಬ್ರು ಇರ್ತಾರಲ್ಲ ಸ್ವಲ್ಪ ಖಾರವಾಗಿ ಮಾತನಾಡೋರು, ಇದ್ದಿದ್ದಂಗೆ ಕಾಂಗ್ರೆಸ್ಸಿಗೂ ಬೈತಾರೆ, ಬಿಜೆಪಿಗೂ ಬೈತಾರೆ. ನಮ್ಮ ಯೂಟ್ಯೂಬ್ನಲ್ಲಿ ಬರ್ತಾರೆ ನೋಡಿ, ರವೀಶ್ ಕುಮಾರ್ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ರಪ್ಪ ಸಾಕು. ಐ ಅರ್ಜ್ ದ ಪ್ರೈಮ್ ಮಿನಿಸ್ಟರ್ ಟು ಡೂ ಅ ಪಾಡ್ಕಾಸ್ಟ್ ವಿತ್ ಶ್ರೀ ರವೀಶ್ ಕುಮಾರ್.
ನೀವು 11 ವರ್ಷ ಆಯಿತು ಸ್ವಾಮಿ, ಇನ್ನು ಎಷ್ಟು ವರ್ಷ ಅಂತ ಓಡೋಗ್ತೀರಾ? ಫೇಸ್ ದ ಪೀಪಲ್ ಆಫ್ ಇಂಡಿಯಾ, ಫೇಸ್ ಅವರ್ ಆರ್ಮ್ಡ್ ಫೋರ್ಸಸ್, ಫೇಸ್ ದ ಪ್ರೆಸ್. ಅವಾಗ ನಾವು ಒಪ್ತೀವಿ, ಯಾವುದಪ್ಪ ನಿಮ್ದು ಚಪ್ಪನ್ ಇಂಚ್ಗ ಸೀನ ಇದೆ. ನಾವು ಕೇಳ್ತಾ ಇರೋದು ಬಹಳ ಸರಳವಾಗಿದೆ. ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಪಾರ್ಲಿಮೆಂಟ್ ಕರೀರಿ, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನೀವು ಅಟೆಂಡ್ ಆಗಿ ಯಾಕೆ ನಮ್ಮ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವ್ರು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ ತಾವು ಸ್ಪಷ್ಟಪಡಿಸ್ಬೇಕು. ಥ್ಯಾಂಕ್ ಯು.